ಪ್ರದೀಪ್ ಈಶ್ವರ್. ನಮಸ್ತೆ ಸಭಾಧ್ಯಕ್ಷರೇ. ಗೋವಿ ನಿಗಮದಲ್ಲಿ ಮಳೆಗಾಲ ಅತಿವೃಷ್ಟಿ ಅನಾವೃಷ್ಟಿ ಬಗ್ಗೆ ಗೋವಿ 4 ಸೋಮವಾರ ಚಾನ್ಸ್ ಇದೆ. ಮಳೆಗಾಲದ ಬಗ್ಗೆ ಮಾತಾಡಿ, ಜನರ ಬಗ್ಗೆ ಮಾತಾಡಿ. ರಾಜ್ಯದಲ್ಲಿ ಪ್ರವಾಹ ಇದೆ, ಮಳೆಯಿಂದ ಬಡವರು ಸಫರ್ ಆಗ್ತಿದ್ದಾರೆ. ಬಿಜೆಪಿ ಅವರಿಗೆ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಈ ಚರ್ಚೆ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ಸಭಾಧ್ಯಕ್ಷರೇ. ಇವತ್ತು ಮಾನ್ಯ ಬಿಜೆಪಿ ಸದಸ್ಯರು ಕೇಳ್ತಿದ್ದಾರೆ, 25 ಕೋಟಿ ನಮ್ಮ ಪ್ರತಿ ಸದಸ್ಯರಿಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಜೊತೆಲಿ ಕೊಡ ಬಾಣ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಪ್ರತಿ MLAಗೆ 25 ಕೋಟಿ ಅನುದಾನನ ಪ್ರತಿ ಸದಸ್ಯರಿಗೆ ಕೊಟ್ಟಿದ್ದಾರೆ. ಪ್ರತಿ ಸದಸ್ಯರು ಇದನ್ನ ಒಪ್ತಿರಲ್ವಾ ಸರ್? 25 ಕೋಟಿ ನಮ್ಮ ಕ್ಷೇತ್ರದ ಸದಸ್ಯರು ಕೊಟ್ಟಿದ್ದಾರೆ. ಮತ್ತೆ ಇವತ್ತು ಬಡವರು ಸಫರ್ ಆಗ್ತಿದ್ದಾರೆ, ಮಳೆಯಿಂದ ಮನೆಗಳ ಹಾನಿ ಆಗ್ತಿದೆ. ಅದಕ್ಕೆ ಚರ್ಚೆ ಮಾಡ್ಕೊಡ್ಬೇಕು ಬಿಜೆಪಿ ಅವರು. ಅಧ್ಯಕ್ಷರೇ, ಯಾವುದೇ ಅಜೆಂಡಾದಲ್ಲಿದೆ ಚರ್ಚೆ ಮಾಡಿ ಸಭಾಧ್ಯಕ್ಷರೇ ನಡೆಸ್ತಾ ಇದ್ದೀರಾ? ಇಲ್ಲಿಗಲ್ ಚರ್ಚೆ ಮಾಡಿ. ಅದನ್ನ ದಯವಿಟ್ಟು ಬಡವರ ನೋವನ್ನ, ದಲಿತರ ಕಷ್ಟವನ್ನ ಬಿಜೆಪಿ ಅವರು ನೀವು ಜನರ ಬಗ್ಗೆ ಮಾತಾಡಿ, ಬಿಜೆಪಿ ಬಗ್ಗೆ ಮಾತಾಡಬೇಡಿ, ಜನರ ಬಗ್ಗೆ ಮಾತಾಡಿ. ಇವತ್ತು ಮಳೆಯಲ್ಲಿ ಏನು ಪ್ರವಾಹದಿಂದ ಜನರು ತತ್ತರಿಸ್ತಿದ್ದಾರೆ, ಅದಕ್ಕೆ ಪರಿಹಾರ ಕೊಡೋ ಕಾರ್ಯವನ್ನ ನಮ್ಮ ಸರ್ಕಾರ ಮಾಡ್ತಿದೆ. ಇವತ್ತು ಬಹಳಷ್ಟು ಜಿಲ್ಲೆಗಳಲ್ಲಿ ನಮ್ಮ ಉಸ್ತುವಾರಿ ಸಚಿವರು ಮೀಟಿಂಗ್ ತಗೊಂಡಿದ್ದಾರೆ. ತಾಲೂಕುಗಳಲ್ಲಿ ನಾವು ರಿವ್ಯೂ ಮೀಟಿಂಗ್ ಮಾಡಿದ್ದೀವಿ. ಇವತ್ತು ಪ್ರವಾಹಕ್ಕೆ ಬರಗಾಲಕ್ಕೆ ಸ್ಪಂದಿಸ್ತಿದ್ದೀವಿ. ಇದ್ರ ಬಗ್ಗೆ ಎಲ್ಲ ಬಿಟ್ಟು ಒಂದು ವಿಚಾರನ ಬಿಟ್ಟು ಕಳೆದ 4 ದಿನದಿಂದ ಸದನವನ್ನ ವೇಸ್ಟ್ ಮಾಡೋದು ಖಂಡಿತವಾಗಿ ಸಭಾಧ್ಯಕ್ಷರು. ದಯವಿಟ್ಟು ಒಂದು ಆರೋಗ್ಯಕರ ಚರ್ಚೆಗೆ ಬಿಜೆಪಿ ಅವಕಾಶ ಮಾಡಬೇಕು ಅಂತ ವಿನಂತಿಸ್ತೇನೆ. ನೈತಿಕ ಅಧಿಕಾರ ಇಲ್ಲ, ನೈತಿಕ ಅಧಿಕಾರ. ಶರತ್ ಬಚ್ಚೇಗೌಡ್ರು ಅಲ್ಲ ಇಲ್ಲ, ದಯವಿಟ್ಟು ಶಾಸಕ ಸ್ಥಾನಕ್ಕೆ ಶರತ್ ಬಚ್ಚೇಗೌಡ್ರು ಅಲ್ಲ, ಒಂದ್ ನಿಮಿಷ ಅಶೋಕಣ್ಣ ಅಲ್ಲ, ಒಂದ್ ನಿಮಿಷ ಇಲ್ಲ ಅಲ್ಲಿ ಮಾತಾಡಿ ಹೋಗಿ ಆಯ್ತಾ? ಇಲ್ಲ ಸಭಾಧ್ಯಕ್ಷರೇ, ಗೋವಿ ನಿಗಮದಲ್ಲಿ 87 ಕೋಟಿ ಎಸ್ ಬ್ಯಾಂಕ್, ಕೃಷಿ ಮಾರುಕಟ್ಟೆಯಲ್ಲಿ 47 ಕೋಟಿ ಬಿಜೆಪಿ ಅವರು ಲೂಟಿ ಹೊಡೆದಿದ್ದು. ಕರ್ನಾಟಕ ಕರಕುಶಲ ಅಭಿವೃದ್ಧಿಯಲ್ಲಿ ಇವತ್ತು 22 ಕೋಟಿ ಲೂಟಿ ಹೊಡೆದಿದ್ದು ಬಿಜೆಪಿ ಅವರು. SBI ಬ್ಯಾಂಕ್, ಅಂಬೇಡ್ಕರ್ ನಿಗಮದಲ್ಲಿ 4 ಕೋಟಿ, ಕೆನರಾ ಬ್ಯಾಂಕ್ ಕಲ್ಕೆರೆ ಶಾಖೆ ಲೂಟಿ ಹೊಡೆದಿದ್ದು ಬಿಜೆಪಿ ಅವರು. ದೇವರಾಜರ ಸ್ಟ್ರಕ್ ಟರ್ಮಿನಲ್ ಅಲ್ಲಿ 47 ಕೋಟಿ ಲೂಟಿ ಹೊಡೆದಿದ್ದು ಬಿಜೆಪಿ ಅವರು. ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ SBI ಬ್ಯಾಂಕ್ 10 ಕೋಟಿ ಲೂಟಿ ಹೊಡೆದಿದ್ದು ಬಿಜೆಪಿ ಅವರು. KIDB ಯಲ್ಲಿ ಲೂಟಿ ಹೊಡೆದಿದ್ದು. ಇದೆಲ್ಲ ಬಿಜೆಪಿ ಸರ್ಕಾರದಲ್ಲಾಗಿದ್ದು. ಅವ್ರು ತಾಕತ್ತಿದ್ರೆ ಇದನ್ನು ಸಿಬಿಐ ಕೇಳಿ, ಇದನ್ನು ಸಿಬಿಐ ಕೊಡೋದ, ಇದನ್ನು ಸಿಬಿಐ ಕೊಡಕ್ಕೆ ಹೇಳಿ ಅವ್ರನ್ನ. ನೀವು ಮಾತಾಡ್ತಿದ್ರೆ ಕೇಳಿಸ್ಕೊಳಕ್ಕೆ ಸುಮ್ಮನೇನಿಲ್ಲ. ಕೋವಿಡ್ ನಲ್ಲಿ ಕಳ್ತನ ಮಾಡಿದವ್ರು ನೀವು. ಸಾವಿರಾರು ಜನರ ಜೀವ. ಶರತ್ ಬಚ್ಚೇಗೌಡ್ರು, ಪ್ರದೀಪ್ ಈಶ್ವರ್ ಕೂತ್ಕೊಳ್ಳಿ, ಪ್ರದೀಪ್ ಕೂತ್ಕೊಳ್ಳಿ, ಶರತ್ ಬಚ್ಚೇಗೌಡ್ರು, ಪ್ರದೀಪ್ ಈಶ್ವರ್ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ನೀವು ಇವತ್ತು ಕರಾವಳಿ ಪ್ರದೇಶ ಕೂತ್ಕೊಳ್ಳಿ, ಅವ್ರೆ ಮಲೆನಾಡಿನ ಪ್ರದೇಶ ಆಗಿರ್ಬೋದು, ಪ್ರದೀಪ್ ಈಶ್ವರ್ ಕೂತ್ಕೊಳ್ಳಿ, ಅಲ್ಲಿ ಮಾತಾಡ್ತಿದ್ದಾರೆ, ಕೂತ್ಕೊಳ್ಳಿ. ಸಾಕಷ್ಟು ಮಳೆ ಆಗಿ ಸಾರ್ವಜನಿಕರಿಗೆ ತೊಂದರೆ ಪ್ರದೀಪ್ ಕೂತ್ಕೊಳ್ಳಿ. ಬಂಡಲ್ ಸಾರ್ವಜನಿಕರಿಗೆ ಇವತ್ತು ತೊಂದರೆ ಆಗ್ತಾ ಇರಬೇಕಾದಂತ ಸಂದರ್ಭದಲ್ಲಿ ಪ್ರದೀಪ್ ಈಶ್ವರ್ ಕೂತ್ಕೊಳ್ಳಿ. ಪ್ರದೀಪ್ ಈಶ್ವರ್ ಬಿಜೆಪಿ ಅವರು ಕರ್ನಾಟಕ ಪ್ರದೀಪ್ ಕೂತ್ಕೊಳ್ಳಿ. ಅನ್ನಕತ್ತ ಶರತ್ ಬಚ್ಚೇಗೌಡ್ರು ಮಾತಾಡ್ತಾರೆ. ಇವತ್ತು ಪ್ರದೀಪ್ ಈಶ್ವರ್ ನಿನ್ಗೆ ಏನಾಗಿದೆ? ಈಗ ಕೈಯಲ್ಲಿ ಕಬ್ಬಿನ ಕೊಡಿ, ಒಂದು ಕೂತ್ಕೊಳ್ಳಿ. ಪ್ರದೀಪ್ ಈಶ್ವರ್ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಅಲ್ಲಿ ಶರತ್ ಮಾತಾಡ್ತಿದ್ದಾರೆ, ಕೂತ್ಕೊಳ್ಳಿ. ಅಮ್ಮ ನೀವು ಪ್ರದೀಪ್ ಈಶ್ವರ್ ಕೂತ್ಕೊಳ್ಳಿ. ಶರತ್ ಬಚ್ಚೇಗೌಡ್ರು ಮಲೆಗಳ ಬಗ್ಗೆ ಮಾತಾಡ್ತಾರೆ, ನೀವು ಬೇರೆ ವಿಚಾರ ಮಾತಾಡ್ತೀರಿ. ಸನ್ಮಾನ್ಯ ಪ್ರದೀಪ್ ಈಶ್ವರ್ ಕೂತ್ಕೊಳ್ಳಿ. ಅವ್ರು ಏನ್ ಮಾತಾಡ್ತೀರಿ ನೀವು? ಏನಾಗಿದೆ ನಿಮ್ಗೆ?
ಕೂತ್ಕೊಳ್ಳಿ ಪ್ರದೀಪ್ ಈಶ್ವರ್, ಏನ್ ಮಾತಾಡ್ತೀರಿ? ಸನ್ಮಾನ್ಯ ಏನಿದು? ಏನ್ ಮಾತಾಡ್ತೀರಿ? ಸನ್ಮಾನ್ಯ ಆಯ್ತಾಯ್ತು. ಸಭಾಧ್ಯಕ್ಷರೇ, ಏನಿವತ್ತು ಕರಾವಳಿ ಪ್ರದೇಶದಲ್ಲಿ ಮಲೆನಾಡಿನ ಪ್ರದೇಶದಲ್ಲಿ ಧಾರಾವಾರವಾಗಿ ಮಳೆ ಸಾರ್ವಜನಿಕರ ಬದುಕುಗಳ ಅಸ್ತವ್ಯಸ್ತ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಹಿನ್ನೆಲೆಯಲ್ಲಿ ಇವತ್ತು ಲಕ್ಷಾಂತರ ಕನ್ನಡಿಗರು ನೂರಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಈ ಒಂದು ಜೆಡಿಎಸ್ ಬಿಜೆಪಿ ನಾಡಿನ ಮಂಡಳಿ ಏನಿದೆ ಇವರು ಈ ನಾಟಕನ ನಾವು ಯಾವ ರೀತಿ ಮಾಡ್ತೀವಿ ಅಂತ ವಿವರವಾಗಿ ಹೇಳಿದ್ದಾರೆ. ಇವತ್ತು ರಾಜ್ಯಾದ್ಯಂತ ಯಾವತ್ತು ಈ ರಾಜ್ಯ ಕಾಣ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸಾರ್ವಜನಿಕರ ನೆರವಿಗೆ ಬರಬೇಕಾದಂತದ್ದು, ಇವತ್ತು ಸಾರ್ವಜನಿಕರ ಅನುಕೂಲಕ್ಕೆ ಬರಬೇಕಾದ್ದು, ಇವತ್ತು ಪ್ರಜೆಗಳಿಗೆ ನಾವು ರಸ್ತೆ ಸಂಪರ್ಕ ಯಾವ ರೀತಿಯಾಗಿ ಕಲ್ಪಿಸ್ಕೊಡ್ಬೇಕಾಗಿದೆ. ಇವತ್ತು ರೈತರಿಗೆ ನಾವೇನ್ ಅನುಕೂಲ ಮಾಡಬೇಕಾಗಿದೆ. ಇವತ್ತು ಪಶುಗಳಿಗೆ ಆಹಾರನ ನಾವು ಯಾವ ರೀತಿಯಾಗಿ ವಿತರಣೆ ಮಾಡಬೇಕಾಗಿದೆ. ಈ ಯಾವ ಒಂದು ವಿಷಯದ ಬಗ್ಗೆ ಕೂಡ ಬಿಜೆಪಿ ಅವರು ಕಾಳಜಿನ ಇಟ್ಕೊಳ್ಳದೆ ಜನಕ್ಕೆ, ಜಾನುವಾರುಗಳಿಗೆ ಯಾವ ರೀತಿಯಾದಂತ ನಾವು ಪರಿಹಾರನ ಕೊಡಿಸಬೇಕು ಅಂತ ಹೇಳಿ ಇವತ್ತು ಕಾಯ್ದೆ ಇವತ್ತು ನೈತಿಕತೆಯನ್ನು ಕಳೆದುಕೊಂಡಿರ್ತಕ್ಕಂಥ ಪ್ರದೀಪ್ ಕೂತ್ಕೊಳ್ಳಿ ಒಮ್ಮೆ. ಬೆಲೆ ಇಲ್ಲ ಏನಾಗಿದೆ? ಇವತ್ತು ಸಭಾಧ್ಯಕ್ಷರೇ ಮಳೆಯಿಂದ ನಾವೇನ್ ಮಾಡ್ಲಿ? ಮಳೆಯಿಂದ ಇವತ್ತು ಪ್ರದೀಪ್ ಹಾನಿ ಕಂಟ್ರೋಲ್ ಇಲ್ಲ. ಬರೀ ನಿಯಂತ್ರಣ ಇಟ್ಕೊಳ್ಳಿ. ಏನ್ ಮಾತಾಡ್ತೀರಿ ನೀವು? ಬರೀ ಮಲೆನಾಡು ಪ್ರದೇಶ ಒಂದೇ ಅಲ್ಲ, ಇವತ್ತು ಮಳೆಯಿಂದ ಬಯಲುಸೀಮೆ, ಕೋಲಾರ, ಚಿಕ್ಕಬಳ್ಳಾಪುರ ಈ ಎಲ್ಲ ಭಾಗಗಳಲ್ಲಿ ಕೂಡ ಇವತ್ತು ಮಳೆಯಿಂದ ಹಾನಿಯಾಗಿ ಎಲ್ಲ ಹೊರಟೋಯ್ತು. ಕಾಂಗ್ರೆಸ್ ಮಳೆಯಿಂದ ಹಾನಿಯಾಗಿ ಇವತ್ತು ಜನ ಸಾರ್ವಜನಿಕರು ಬೀದಿ ಪಾಲಾಗಿದ್ರೆ ಇವ್ರಿಗೆ ಇವತ್ತು ಕೂಡ ಪ್ರಜೆಗಳ ಬಗ್ಗೆ ಚರ್ಚೆ ಮಾಡಂತ ಕಾಳಜಿ ಇವ್ರಿಗೆ ಕಾಣ್ತಾ ಇಲ್ಲ. ಇವತ್ತು ಮನೆಗಳಲ್ಲಿ ಸೋಲ್ತಾವೆ ಸಭಾಧ್ಯಕ್ಷರೇ. ನಮ್ಮ ಭಾಗಗಳಲ್ಲಿ ಇವತ್ತು ಬಯಲುಸೀಮೆ ಪ್ರದೇಶಗಳಲ್ಲಿ ಮಳೆನ ನೋಡಿ ಮಳೆಯಿಂದ ಇವತ್ತು ತತ್ತರಿಸಿ ಹೋಗಿ ಇವತ್ತು ಎಲ್ಲ ಅಸ್ತವ್ಯಸ್ತ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಬಿಜೆಪಿ ಅವರು, ಜೆಡಿಎಸ್ ಅವರು ಮುಂದುವರೆಸಿಕೊಂಡು ಹೋಗ್ತಾ ಇದ್ದಾರೆ. ಬಿಟ್ರೆ ಕರ್ನಾಟಕದ ಪ್ರಜೆಗಳ ಬಗ್ಗೆ ಇವತ್ತವರೆಗೂ ಕೂಡ ಅವ್ರ ಧ್ವನಿನ ಎತ್ತಿಲ್ಲ. 2 ದಿನದಿಂದ ಸತತವಾಗಿ ಇಲ್ಲಿ ನಡೀತಾ ಇರ್ತಕ್ಕಂಥ ಚರ್ಚೆ ಒಂದು ನಿಗಮ ಮಂಡಳಿ ಬಗ್ಗೆ. ಬಸಂತಪ್ಪ ಸಭಾಧ್ಯಕ್ಷರೇ, ಎಲ್ಲಾ ವಿಷಯಗಳ ಬಗ್ಗೆ ಕೂಲಂಕುಷವಾಗಿ ಎಲ್ಲ ಚರ್ಚೆ ಮುಗಿದಿದೆ. ಇವೆಲ್ಲವೂ ಕೂಡ ಮುಗಿದ ನಂತರ ಈ ಒಂದು ನಾಟಕ ಏನ್ ನಡೀತಾ ಇದೆ, ಬಿಜೆಪಿ ಜೆಡಿಎಸ್ ಅವರ ನಾಟಕ ಸತತವಾಗಿ ಇವ್ರಿಗೇನಾದ್ರೂ ಕಾಳಜಿ ಇದ್ದಿದ್ರೆ, ಪ್ರಜೆಗಳ ಪರವಾಗಿ ಏನಾದ್ರು ಇದ್ದಿದ್ರೆ ಬಂದು ಇವತ್ತು ಮಳೆ ಬಗ್ಗೆ, ನೆರೆ ಬಗ್ಗೆ, ಮನೆಗಳ ಬಗ್ಗೆ, ಜನರ ಬಗ್ಗೆ, ಜಾನುವಾರುಗಳ ಬಗ್ಗೆ ಚರ್ಚೆ ಮಾಡೋದನ್ನ ಬಿಟ್ಟು ಸತತವಾಗಿ ಮಳೆ ನೀರಿಂದ ಇವತ್ತು ಮನೆಗಳು ಕಿವಿಗೆ ಮಳೆ ನೀರಿನಿಂದ ಇವತ್ತು ಮನೆಗಳು ಮುಚ್ಚೋಗಿವೆ. ಅದ್ರ ಬಗ್ಗೆ ಚರ್ಚೆ ಮಾಡದೆ ಇವತ್ತು ಇವರು ಸದನದ ಕಾರ್ಯಕಲಾಪಗಳನ್ನ ಮೊಟಕುಗೊಳಿಸಂತ ಎಲ್ಲ ಪ್ರಯತ್ನ ಏನ್ ನಡೀತಾ ಇದೆ, ಇದು ನಿಜವಾಗ್ಲೂ ಕೂಡ ಕ್ಷುಲ್ಲಕವಾದಂತ ಒಂದು ನಡವಳಿಕೆ ಈ ಒಂದು ಪಕ್ಷದ ಸರ್ಕಾರದ್ದೇನ್ ನಡೀತಾ ಇದೆ ಅದನ್ನ ತೀವ್ರವಾಗಿ ಖಂಡಿಸಿ ಸರ್ಕಾರ ಇವತ್ತು ರಾಜ್ಯದ ಪ್ರಜೆಗಳ ಪರವಾಗಿ
ಅವರ ನೆರವಿಗಾಗಿ ಇವತ್ತು ಪ್ರಜೆಗಳಿಗೋಸ್ಕರ ನಮ್ಮ ಸರ್ಕಾರ ತಯಾರಾಗಿದ್ದು ಮಾಡಕ್ಕೆ ಇದಾರೆ, ಮಾಡಬೇಕು ಅಂತ ಏಡಿಯಲ್ಲ, ಏಡಿಯಲ್ಲ, ಏಡಿಯಲ್ಲ. ಶಿವಗಂಗಾ 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 ಅಲ್ಲ ಶಿವಗಂಗಾ ಫಾಸ್ಟ್ ಫಾಸ್ಟ್ ಬೇಗ ಬೇಗ ಮುಗಿಸಿ. ನಿಮ್ಮ ಊರಿನ ಸಮಸ್ಯೆ ಮಾತ್ರ ಹೇಳಿ, ಊರ ಸಮಸ್ಯೆ ಹೇಳಿ. ನಿಲ್ಲು ಮಾನ್ಯ ಅಧ್ಯಕ್ಷರೇ, ಚನ್ನಗಿರಿ ತಾಲೂಕಿನಲ್ಲಿ ಅತಿ ಹೆಚ್ಚು ಅಡಿಕೆ ಬೆಳೆಯುವಂತ ಚನ್ನಗಿರಿ ಕ್ಷೇತ್ರವಾಗಿದ್ದು ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಉಪಮುಖ್ಯಮಂತ್ರಿಗಳಾದಂತ ಡಿ.ಕೆ. ಶಿವಕುಮಾರ್ ಸಾಹೇಬರ ಕಾಳುಗುಣದಿಂದ ಉತ್ತಮವಾದ ಒಂದು ಮಳೆ ಆಗ್ತಾ ಇದೆ. ಈ ಉತ್ತಮವಾದ ಮಳೆ ಆದಂತ ಸಂದರ್ಭದಲ್ಲಿ ನಮ್ಮ ಬೆಳೆದಂತ ನಮ್ಮ ಅಡಿಕೆಗಳನ್ನ ರೈತರು ಹೊಲಗಳಿಂದ ನಮ್ಮ ಕೇಣಿ ಮನೆಗಳಿಗೆ ತರುವಂತ ಒಂದು ಸಂದರ್ಭದಲ್ಲಿ ರಸ್ತೆಗಳು ತುಂಬಾ ಹಾಳಾಗಿದ್ದು, ಈ ಕಡೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸಂಬಂಧಪಟ್ಟ ಪಿಆರ್ಇ ಸಚಿವರು ಗಮನ ಕೊಡಬೇಕು. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಅಡಿಕೆ ಬೆಳೆದಂತ ರೈತರಿಗೆ ಅವಮಾನ ಮಾಡಿದಂತ ಜ್ಞಾನೇಂದ್ರ ಅವರು ಈ ಒಂದು ವಿಷಯ